ಟೀಮ್ ಇಂಡಿಯಾ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸುತ್ತಿರುವ ರೋಹಿತ್ ಶರ್ಮಾ ಅವರು ಇವತ್ತಿನ ಪಂದ್ಯದಲ್ಲಿ ಸ್ಪಿನ್ ಬೌಲಿಂಗ್ ಮಾಡಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಸ್ಪಿನ್ ದಾಳಿಗೆ ಜಗತ್ತೇ ನಿಬ್ಬೆರಗಾಗಿ ಹೋಗಿದೆಯಾ? ಹೌದು, ಇವತ್ತು ನಡೆದ ಸೆಕೆಂಡ್ ODI ಪಂದ್ಯದಲ್ಲಿ ಬೌಲಿಂಗ್ ಹಾಕಿದ ರೋಹಿತ್ ಶರ್ಮಾ ಅವರು ಒಂದೇ ಕೈಯಲ್ಲಿ ಹಿಡಿದರು ಕ್ಯಾಚ. ಹೌದು ವೀಕ್ಷಕರೇ, ಇದೀಗ ಟೀಮ್ ಇಂಡಿಯಾ ತಂಡವು ಶ್ರೀಲಂಕಾ ನಾಡಲ್ಲಿ ODI ಸರಣಿಯನ್ನು ಹಮ್ಮಿಕೊಂಡಿದ್ದು, ಹಾಗೆ ವೀಕ್ಷಕರೇ ಆಡಿದಂಥ ಮೊದಲ ಪಂದ್ಯವನ್ನು ಡ್ರಾ ಮಾಡಿಕೊಂಡಿದ್ಯಾ. ಇನ್ನು ವೀಕ್ಷಕರೇ ಈ ಎರಡು ತಂಡಗಳು ಇವತ್ತು ಸೆಕೆಂಡ್ ODI ಪಂದ್ಯದಲ್ಲಿ ಮುಖಾಮುಖಿಯಾಗಿವೆಯಾ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಸ್ಪಿನ್ ಬೌಲಿಂಗ್ ಮಾಡಿದ್ದು, ಹಾಗೆ ವೀಕ್ಷಕರೇ 2 ಓವರ್ ಹಾಕುವ ಮೂಲಕ 14 ರನ್ ನೀಡಿದ್ದಾರೆ. ವೀಕ್ಷಕರೇ ಈ ಒಂದು ವಿಡಿಯೋದ ಪುಟ್ಟ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರ ಈ ಬೌಲಿಂಗ್ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ MS ಧೋನಿ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ನಡುವೆ ಉತ್ತಮ ನಾಯಕ ಯಾರು ಎಂದು ಕಾಮೆಂಟ್ನ ಮಾಡಿ ತಿಳಿಸಿ. ಹೌದು, ಪ್ರೇಮದಾಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇಂದು ರೋಹಿತ್ ಪಡೆ ಮತ್ತು ಚರಿತ ಶ್ರೀಲಂಕಾ ಅವರ ಪಡೆಯು ಭರ್ಜರಿಗೆ ಪೈಪೋಟಿ ನಡೆಸಿವೆ. ಇನ್ನು ವೀಕ್ಷಕರೇ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ಇವತ್ತು ನಡೆದಂಥ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ರೋಹಿತ್ ಶರ್ಮಾ ಅವರು ಬೌಲಿಂಗ್ ಪ್ರದರ್ಶನ ಕೊಡುವ ಮೂಲಕ ಈ ಒಂದು ಪಂದ್ಯದಲ್ಲಿ ಮಿಂಚಿದ್ದಾರೆ. ಹೌದು, ಮುಂಬರುವ 2025ರ ಚಾಂಪಿಯನ್ಸ್ ಟ್ರೋಫಿಗಾಗಿ ಇದೀಗ ಭಾರತ ತಂಡದ ಎಲ್ಲ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ಗಳು ಉತ್ತಮವಾಗಿ ತಯಾರಿ ನಡೆಸುತ್ತಿದ್ದಾರೆ. ಹೌದು ವೀಕ್ಷಕರೇ, ಆ ಒಂದು ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯು 50 ಓವರ್ಗಳ ಪಂದ್ಯಾವಳಿಯಾಗಿದೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಾವಳಿಗಾಗಿ ಇದೀಗ ಸರಣಿಗಳನ್ನು ಆಡುತ್ತಿರುವ ಭಾರತ ತಂಡವು ಉತ್ತಮವಾದ ಸಿದ್ಧತೆ ನಡೆಸಿದೆ. ಹೌದು, ಈ ಒಂದು ಸರಣಿಗಳಲ್ಲಿ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ಬೌಲಿಂಗ್ ಮಾಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು ನಡೆದಂಥ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಕೂಡ 2 ಓವರ್ಗಳ ಬೌಲಿಂಗ್ ಮಾಡಿದ್ದು, ಹಾಗೆ ವೀಕ್ಷಕರೇ 11 ರನ್ಗಳನ್ನು ನೀಡಿದ್ದಾರೆ. ಹೌದು, ಈ ಒಂದು ಪಿಚ್ನಲ್ಲಿ ಸ್ಪಿನ್ ಕಂಡು ಬರುತ್ತಿದೆ. ಈ ಒಂದು ಕಾರಣದಿಂದ ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು 2 ಓವರ್ಗಳ ಬೌಲ್ ಮಾಡಿದರು. ಹಾಗೆ ವೀಕ್ಷಕರೇ ಕೇವಲ 11 ರನ್ ನೀಡಿ ಮಿಂಚಿದ್ದಾರೆ. ಇನ್ನು 2ನೇ ಓವರ್ನ 4ನೇ ಬಾಲ್ನಲ್ಲಿ ರೋಹಿತ್ ಶರ್ಮಾ ಅವರಿಗೆ ಒಂದು ಕ್ಯಾಚ್ ಇತ್ತು. ಆ ಒಂದು ಕ್ಯಾಚನ್ನು ಹಿಡಿಯಲು ಹೋಗಿ ಅದನ್ನು ರೋಹಿತ್ ಶರ್ಮಾ ಅವರು ನೆಲಕ್ಕೆ ತಾಗಿಸಿದರು. ಹೌದು ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಈ ಒಂದು ಕ್ಯಾಚನ್ನು ತೆಗೆದುಕೊಂಡಿದ್ದರೆ 1 ವಿಕೆಟನ್ನು ತೆಗೆದುಕೊಳ್ಳುತ್ತಿದ್ದರು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.